ಎಲ್ರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದಿಗೆ 79 ವರ್ಷ ಆಯಿತು ಸ್ವಾತಂತ್ರ್ಯ. ಈ ಒಂದು ಮಾಜಿ ಅಧ್ಯಕ್ಷರೇ, ಮಾಜಿ ಸದಸ್ಯರೇ ಮತ್ತು ಪ್ರಮುಖವಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ PDO ಸರ್ ಅವರೇ ಮತ್ತು ಅವರೆಲ್ಲ ರೈಟ್ ಆ್ಯಂಡ್ ಲೆಫ್ಟ್ ಎಲ್ಲಿರ್ತಕ್ಕಂಥ ಅಧಿಕಾರಿಗಳೇ, ಶಾಲಾ ಮುಖ್ಯ ಗುರುಗಳೇ, ಶಿಕ್ಷಕರೇ ಮತ್ತು ನನ್ನ ಸಹಪಾಠಿಗಳೇ, ಇಂದು ನಾವು 80 ವರ್ಷ ಸ್ವತಂತ್ರ ಇದೀವಿ ಅಂತ ಹೇಳಿದ್ರು. ನಾವು ಬಹಳಷ್ಟು ಅಭಿವೃದ್ಧಿ ಹೊಂದಿದ್ದೀವಿ. ಯಾಕಂದರೆ ಒಂದು 25-30 ವರ್ಷದಿಂದ ನಮ್ಮ ಗ್ರಾಮಕ್ಕೆ ಸಡಕ್ ಅಂತ ಇದ್ರು, ರೋಡ್ ಅಂತ ಇಲ್ಲ, ಸಡಕ್ ಅಂತ ಇದ್ರು. ಅದೆಲ್ಲ ಹಿಂದಿ ಲ್ಯಾಂಗ್ವೇಜಲ್ಲಿ ಬರ್ತಾ ಇತ್ತು. ಅವಾಗೆಲ್ಲ ಕಂಕರ್ ರೋಡು ಇಲ್ಲ ಮರಂ ರೋಡು ಇರ್ತಾ ಇತ್ತು. ಇವತ್ತು ಕಟ್ಟ ಕಡೆ ಹಳ್ಳಿಗೂ ಸಹ ಡಾಂಬರ್ ರೋಡ್ ಇದೆ, ಅಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಪ್ರತಿ ಹಳ್ಳಿಯಲ್ಲೂ ಶಾಲೆಗಳಿದ್ದಾವೆ, ಪ್ರತಿ ಹಳ್ಳಿಯಲ್ಲೂ ಒಂದೊಂದು ಈ ಆರೋಗ್ಯ ಕೇಂದ್ರಗಳಿದ್ದಾವೆ. ಇಷ್ಟು 148 ಕೋಟಿ ಜನಸಂಖ್ಯೆಗೆ ಒಂದೇ ರೀತಿಯಾಗಿ ಸಮಾನ ಅವಕಾಶಗಳು ನೀಡಬೇಕಂದ್ರೆ ಬಹಳಷ್ಟು ವರ್ಷಗಳು ಬೇಕಾಗುತ್ತೆ. 80 ವರ್ಷ ಆಗಿದೆ, ಯಾರೂ ಏನೂ ಆಗ್ತಾ ಇಲ್ಲ. ಇಷ್ಟು ಜನಕ್ಕೆ ನಾವು ತಂದ್ರಿ ಮುನ್ನುಗ್ಗಬೇಕು ಅಂತಂದರೆ ಇದು ಭಾಳ ತೊಂದರೆ. ಯಾಕಂದರೆ ಚೀನಾ ಬಿಟ್ಟು ಈಗ ಆಲ್ರೆಡಿ ಚೀನಾಕ್ಕೆ ನಾವು ಸಮವಾಗಿದ್ದೀವಿ ಪಾಪ್ಯುಲೇಷನಲ್ಲಿ. ನಮ್ಮ ಭೂ ಪ್ರದೇಶ ಪ್ರಥಮದಲ್ಲಿದೆ, ಆಲ್ಮೋಸ್ಟ್ ಅದು ಪ್ರಥಮದಲ್ಲಿದೆ. ಇಷ್ಟು ಜನಸಂಖ್ಯೆ ನಾವು ಕಂಟ್ರೋಲ್ ಮಾಡಬೇಕು, ಒಬ್ಬ ಲೀಡರು ಇದು ಮಾಡಬೇಕು ಅಂದರೆ ಅಷ್ಟು ಕಷ್ಟ ಸಾಧ್ಯ. ಯಾವುದೇ ನಾವು ರಕ್ಷಣೆ ಕೊಡಬೇಕು, ಶಿಕ್ಷಣ ಕೊಡಬೇಕು, ಆರೋಗ್ಯದ ವ್ಯವಸ್ಥೆ ಕೊಡಬೇಕಂದ್ರೆ, ನೀರಿನ ಈ ಮೂಲಭೂತ ಸೌಕರ್ಯಗಳು ನಾವು ಒದಗಿಸಬೇಕಂದ್ರೆ ಭಾಳಷ್ಟು ಕಷ್ಟ. ಆದರೂ ಸಹ ನಮ್ಮ ದೇಶದಲ್ಲಿ ಈ ಆಡಳಿತಾತ್ಮಕ ಯಂತ್ರ ಏನಿದೆಯಲ್ಲ ಅದು ಸ್ವಲ್ಪ ನೆನೆಗುದಿಗೆ ಬಿದ್ದಿದೆ. ಅಂದರೆ ಈಗ ನಮ್ಮ ಇಂಡಿಯಾದಲ್ಲಿ ಭಾಳಷ್ಟು ಸೋರ್ಸ್ ಇದ್ದಾವೆ. ಯಾವಾಗ ನಾವು 80 ವರ್ಷದ ಇತಿಹಾಸದ ತೆಗೆದಾಗ ಆವತ್ತು ನಾವು ಯಾವ ರೀತಿ ಇದೀವಿ ಅಂತಂದರೆ, ಈ ಈಸ್ಟ್ ಇಂಡಿಯಾ ಕಂಪನಿಗಳು ಡಚ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ಅವರು ನಿಮ್ಮಂಥವರೆಲ್ಲ ಕರ್ಕೊಂಡೋಗಿ ಒಂದು ಲ್ಯಾಬ್ದಲ್ಲಿ ತುಂಬ್ಕೊಂಡು ಹೋಗಿ ಒಂದು ಎಲ್ಲೋ ಒಂದು ಕಡೆ ಪ್ರದೇಶದಲ್ಲಿ ಹಾಕಿ ನಮ್ಮ ಹತ್ರ ಕೆಲಸ ಮಾಡ್ಕೊಂಡು ಅವ್ರು ದುಡ್ಡು ತೊಗೊಂಡು ಹೋಗ್ತಾ ಇದ್ರು. ಬಟ್ ಈಗ ಆ ರೀತಿ ಇಲ್ಲ, ನಮಗೆ ಇಷ್ಟ ಬಂದದ್ದು ನಾವು ಮಾಡ್ಬೋದು. ಅದೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಇತ್ತೀಚೆಗೆ ನಮ್ಮ ಮಕ್ಕಳು ಸಾಬ್ರೆ ನಿಮ್ಮ ಹತ್ರ ಒಂದು ಮಾತಾಡ್ತೀವಿ ನಾವು. ಒಂದು ವಾರದ ಹಿಂದೆ ಶಾಲೆಯಲ್ಲಿ ಫ್ಯಾನ್ ಬಿದ್ದು ಒಂದು ಹುಡುಗಿಗೆ ಲೈಟಾಗಿ ಒಂದು ಸ್ಕ್ರ್ಯಾಚಸ್ ಆಗಿದ್ದಾರೆ. ಅದು ಏನೋ ಅವರಿಗೆ ಒಂದು ಚೂರು ತಲೆ ಮೇಲೆ ಬಿದ್ದಿತ್ತು ಅಂತಂದರೆ ಇವತ್ತಿನ ದಿನ ಶಾಲೆ ಕ್ಲೋಸ್ ಆಗೋ ಪರಿಸ್ಥಿತಿಯಲ್ಲಿ ಇತ್ತು. ಕ್ಲೋಸ್ ಆದಾಗ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಎಷ್ಟು ತೊಂದರೆ ಆಗ್ತದೆ ಅದು ತಮ್ಮ ಗಮನಕ್ಕೆ ನಾವು ಇಲ್ಲಂದ್ರೂ ಬಿಫೋರ್ ಇದ್ದವ್ರಿಗೂ ಒಂದು 10 ವರ್ಷದಿಂದ ನಾವು ಇಡೀ ಹಾಕೊಂಡು ಬರ್ತಾ ಇದ್ದೀವಿ. ಅದ್ರ ಬಗ್ಗೆ ಗಮನ ಇಲ್ಲ. ನಮ್ಮ ಮಕ್ಕಳು ಪ್ರೇಯರ್ ಮಾಡಬೇಕಂದ್ರೆ ಜಾಸ್ತಿ ಮಳೆ ಬಂತಂದರೆ ನೀರಲ್ಲಿ ನಿಂತ್ಕೊಂಡವರು ಪ್ರೇಯರ್ ಮಾಡಬೇಕು. ಅಷ್ಟು ಪರಿಸ್ಥಿತಿ ನಮ್ಮ ಮಕ್ಕಳಿಗಿದೆ. ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಈ ಕಾಂಟ್ರಾಕ್ಚುಲ್ ಕೆಲಸ ಏನಿದೆ ಸ್ಕೂಲ್ ಮಾಡ್ತಾ ಇದ್ದಾರೆ ಅದನ್ನು ನಾವು ವೇಗ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ವಿತಿನ್ ನೆಕ್ಸ್ಟ್ 26 ಜನವರಿ ಒಳಗಡೆ ಆ ಬಿಲ್ಡಿಂಗ್ ಈ ಶಿಕ್ಷಕರ ಕೈಯಲ್ಲಿ ಕೊಡೋಂಗೆ ಮಾಡಬೇಕು. ಅದಕ್ಕೆ ನಾವು ತುಂಬ ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಮಾಡೋದಿಲ್ಲ ಅಂತಲ್ಲ, ನಾವು ಹೋರಾಟ ಮಾಡಿದ್ರೆ ಹೋರಾಟ ಮಾಡ್ತೀವಿ ನಿಮ್ಮ ಅಧಿಕಾರದಲ್ಲಿ. ಇಲ್ಲಂತ ಇಲ್ಲಿಂದ ಕಾಯ್ದಾಟ ಮಾಡೋದು ಊರೆಲ್ಲ ಕರ್ಕೊಂಡೋಗಿ ನಾವಿಲ್ಲಿ DC ಆಫೀಸ್ ಕೊಡಂದ್ರು ಅಲ್ಲಿನೂ ಕೂಡ್ತೀವಿ. ಅದು ನಮಗೆ ಬಿಟ್ಟಿದ್ದು. ಆದರೂ ಸಹ ತಮ್ಮ ಒಂದು ಆಗಿರತಕ್ಕಂಥ ಈ ಪರದೆಯಲ್ಲಿ ತಾವು ಸಹ ಹೆಲ್ಪ್ ಮಾಡಬೇಕಂತಕ್ಕಂಥದ್ದು ನಮ್ಮ ಒಂದು ಮನವಿ. ಈಗ ಬಿಲ್ಡಿಂಗ್ ಸಹ ನೀರು ಕನ್ಸ್ಟ್ರಕ್ಷನ್ ಅಂತಾರೆ. ಅವ್ರು ಈಗ ಫ್ರೈಡೇ ಕಾಲ್ ಮಾಡ್ತಿದ್ದೀವಿ ಕೆಲಸಕ್ಕೆ ಬೇರೆ ಬೇರೆ ಡ್ಯೂಟಿ ಮಾಡಿದ್ದೀವಿ. ನಾವು ಅಂದ್ಕೊಂಡಿಲ್ಲ, ಯಾಕಂದರೆ ನೀವು ಗುರುವಾರ ಶನಿವಾರ ಬಂದು ಸೋಮವಾರ ಮಾಡಿ ನಾವು ಬಾರ್ ಮಾಡಿ ಗೊತ್ತಾಗಿಲ್ಲ ನಮ್ಮ ಇರ್ತಾರಂತೆ. ಆಮೇಲೆ ನಾವು ಯಾಕಂದರೆ ಆ ನಾವು ಇಲ್ಲೇ ಕರ್ಕೊಂಡು ತೋರಿಸ್ಬೇಕಂತಿತ್ತು. ಇದು ನೋಡಿದ್ರೆ ಗೊತ್ತಾಗುತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ ಗ್ರೌಂಡ್ ಬೆಳಿಬೇಕಂದ್ರೆ ಸುತ್ತಮುತ್ತಲಿನ ಪರಿಸರ ಇರಬೇಕು, ಆಟ ಆಡತಕ್ಕಂಥ ಒಂದು ಕೆಬಲಿಟಿ ಇರಬೇಕು ಮಕ್ಕಳಿಗೆ. ಇದ್ದಾಗ ಮಾತ್ರ ಅವ್ರು ಏನಂತಂದ್ರೆ ಎಲ್ಲ ಕಡೆಯಿಂದ ಸದೃಢಾಗಿ ಬೆಳೆಯೋಕ್ಕೆ ಸಾಧ್ಯ ಅಂತ. ಇಲ್ಲಾಂತಂದ್ರೆ ನಮ್ಮ ಮಕ್ಕಳು 7th ಸ್ಟ್ಯಾಂಡರ್ಡ್ ಓದ್ತಾರೆ, ತಂದೆ ತಾಯಿಗಳಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಹತ್ತಿ ಕೇಳೋಕ್ಕೋ, ಶೇಂಗಾ ಕೇಳೋಕ್ಕೋ, ಇಲ್ಲ ನಾಟಕ ನಾರ ಓದ್ತಕ್ಕೋ ಕಳಿಸ್ಬಿಡ್ತಾರೆ ಅವ್ರ ಮಕ್ಕಳಿಗೆ. ಅಲ್ಲಿ ಟೀಚರ್ಸ್ನು ಕ್ಲಾಸ್ ರೂಮ್ ಹೋದಾಗ ಅವ್ರಿಗೂ ಒಂದು ಒಳ್ಳೆ ರಿಲವೆಂಟ್ ಇರಬೇಕು. ಅವ್ರಿಗೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಚೆನ್ನಾಗಿದ್ರೆ ಅವರು ಚೆನ್ನಾಗಿ ಪಾಠ ಮಾಡ್ತಾರೆ. ಇಲ್ಲಾಂದ್ರೆ ಅದೇ ಒಂದು ಗೋದಾಮ್ನಲ್ಲಿ ಅದು ಇಟ್ಸ್ ಲೈಕ್ ಗೋದಾಮ್ ಕರೀತಾರೆ ಸರ್ ಸ್ಕೂಲ್. ಯಾಕಂದ್ರೆ ನಾವು ಅಲ್ಲೇ ಓದಿದ್ವಿ. ನಾವು ಓದಿ ಮತ್ತೆ 28 ವರ್ಷ ಮೇಲೆ ಇಟ್ಟ ಸ್ಕೂಲಲ್ಲಿ ಓದಿ ಈಗ ಇನ್ನೂ ಅದೇ ಬಿಲ್ಡಿಂಗ್ ಅದೇ ರೀತಿ ಇದೆ. ಅದಕ್ಕೆ ಸ್ವಲ್ಪ ಅದನ್ನ ಡೆಮೊಲೇಷನ್ ಮಾಡಿಸ್ರಿ ತಮ್ಮ ಅಧಿಕಾರದಲ್ಲಿ. ಹಾಗೆ ನಾವು ಲೆಟರ್ ಕೊಡ್ತೀವಿ DDP ಅವರಿಗೆ. ಅವ್ರನ್ನು ಸ್ವಲ್ಪ ತಾವು ತಮ್ಮ ಕಡೆಯಿಂದನೂ ಹೋಗ್ಬೇಕು. ಆಮೇಲೆ ಲೆಟರ್ ಕೊಡ್ತೀವಿ ವ್ಯಕ್ತಿಗತವಾಗಿ. ಅದನ್ನು ಸ್ವಲ್ಪ ಪಾಸ್ ಮಾಡಿರಿ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಈ ಸ್ವಚ್ಛತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನಾವು ನೋಡ್ತಾ ಇದ್ದೀವಿ ಕೆಲವೊಂದು ಕಡೆ ಎಲ್ಲ ಸರ್ ಬಂದು ಕರ್ಕೊಂಡು ಹೋಗಿ ಹೊರಗಡೆ ಎಲ್ಲ ತೋರಿಸ್ಬಿಟ್ಟಿದ್ವಿ. ಬರೇ ಅಧಿಕಾರಿಗಳೇ ಮಾಡಬೇಕು, ಗ್ರಾಮ ಪಂಚಾಯತ್ ಸದಸ್ಯರ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತಲ್ಲ. ನಾವು ಫಸ್ಟ್ ಸ್ವಚ್ಛ ಆಗಿರಬೇಕು. ಹೆಚ್ಚು ನೀರು ಬಳಕೆ ಮಾಡಬಾರ್ದು. ನಮ್ಮ ಮನೆಯಲ್ಲಿರ್ತಕ್ಕಂಥ ಮನೆ ಮುಂದೆ ಇರ್ತಕ್ಕಂಥ ಚರಂಡಿ ನಾವು ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಏನು ತಪ್ಪಿದೆ? ಸೊ ನಾವೇನು ಅನ್ಕೋತೀವಿ ಯಾರೋ ಮಾಡ್ತಾರೆ ಬಿಡ್ರಿ ಅಂತ, ಹಂಗಲ್ಲ. ಫಸ್ಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದೇ ಇಂಡಿಪೆಂಡೆನ್ಸ್ ಅಂದರೆ. ಸುಮ್ಮನೆ ನಾವೆಲ್ಲ ಕಡೆ ನೀರು ಬಿಟ್ಬಿಡ್ತೀವಿ ಅಂತಂದರೆ ಹಂಗಲ್ಲ.
ಅದು ಅಲ್ಲ, ಗ್ರಾಮಸ್ಥರು ಮನಿ ಬಾಜು ಅದು ಇದ್ದವರು ಸಹ ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು. ಇಲ್ಲ ನಮ್ಮ ಜಾಗದಲ್ಲಿ ಮೂರಿ ಬಿಡಂಗಿಲ್ಲ ಹಂಗ ಹಿಂಗ ಅಂತ ಹೇಳಿದ್ರೆ ಅಭಿವೃದ್ಧಿ ಯಾವಾಗ ಆಗ್ತಾ ಹೇಳ್ರಿ? ಅಧಿಕಾರಿಗಳು ಏನ್ ಮಾಡ್ತಾರೆ ಅವರು? ಅದನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ನಾವು ಎಷ್ಟೋ ಸಲ ನೋಡ್ತೀವಿ ಸರ್ ಬೇರೆ ಕಡೆ ಹೋದಾಗೆಲ್ಲ, ಈಗ ಅಲ್ಲಿ ಹಂಗ ಇದೆ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಐತಲ್ಲ, ಅದ್ರ ಮುಂದೆ ಫುಲ್ ಒಂದು ಕೆರೆ ಆದಂಗೆ ಆಗ್ಬಿಟ್ಟೆ. ತಾವೆಲ್ಲ ನೋಡಿದ್ರಿ, ವೀಕ್ಷಣೆ ಮಾಡಿದ್ರಿ ಮುಂದೆ. ಅಂತಲ್ಲಿದ್ದಾಗ ಅಲ್ಲಿ ಕೆಲಸ ಮಾಡಬೇಕು, ಹಾವು ಬರ್ತದೆ, ಚಳಿ ಬರ್ತದೆ ಒಳಗಡೆ. ಅದನ್ನ ಇಷ್ಟವರೆಗೂ ತಾವೇ ಮರ ಮುಟ್ಟಿಲ್ಲ, ಏನ್ ಮಾಡ್ತಿಲ್ಲ ಮುಂದೆ ಹೇಳಿದ್ರು ಸರ್. ಆಮೇಲೆ ಈ ಕಡೆ ಇವರು ಹುಡುಗ ಜಂಗಮ ಅಂತಿದ್ದಾರೆ, ಅಲ್ಲಿ ಇನ್ನೂ ಇಲ್ಲ, ಏನೂ ಆಗಿಲ್ಲ, ಅದು ಹಂಗೆ ಇದೆ. ಅವ್ರಿಗೆಲ್ಲ ಹೇಳಿದ್ವಿ ಮರ ಸೈಡ್ ಇದೆಲ್ಲ ತೆಗೆದ್ಬಿಟ್ಟು ಕಂಕರ್ ಹಾಕಿಲ್ಲ ತೆಗೆದ್ಬಿಡು ಅಂತೇಳಿ, ಅದು ಆಗ್ತದೆ. ಆಮೇಲೆ ಅರ್ಜುನ ವರ್ಗದ ಆ ಚರಂಡಿ ವ್ಯವಸ್ಥೆ ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಬೇಕು. ನಮ್ಮ ಗ್ರಾಮ ಅಂತಕ್ಕಂಥ ಇದಿರ್ಬೇಕಂದ್ರೆ ಈ ರೀತಿ ಇದು ರೋಡ್ ಮೇಲೆ ಬಂದಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಆ ರೀತಿ ವಿಲೇಜ್ ಆದಾಗ ಮಾತ್ರ ಅಂತೆ. ಅದರಲ್ಲಿ ಈ ಮುದ್ದು ಮಕ್ಕಳಿಂದ ನಮ್ಮ ವಿದ್ಯಾರ್ಥಿಗಳಿದ್ದಾರಲ್ಲ, ಕೆಲವೊಂದು ಪಾಸ್ಔಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಅನುಗುಣಿ ಸ್ಟೂಡೆಂಟ್ಸ್, ಈಗ ಒಬ್ರು ಜೈ ಆಗಿದ್ದಾರೆ, ಈಗ ಅವ್ರ ಬ್ರದರ್ ಇದ್ದಾರೆ ಹನುಮಂತ, ಅವರೆಲ್ಲ ಬೇರೆ ಬೇರೆ ಹುಡುಗರು, ಇನ್ನು ಶಂಕರ್ ಅಂತಕ್ಕಂಥ ಒಬ್ರು ಬೇರೆ ಬೇರೆಲ್ಲ ಟೀಚಿಂಗ್ ಮಾಡ್ತಾರೆ. ಅಂಥವ್ರಿಗೆ ತಾವು ಐಡೆಂಟಿಫೈ ಮಾಡಬೇಕಂದ್ರೆ ಸ್ಕೂಲ್ ಕಡೆಯಿಂದ ಅವ್ರಿಗೆ ಕೊಡಕ್ಕೆ ಅನುದಾನ ಇರ್ತಿಲ್ಲ. ತಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಅವ್ರಿಗೆ ಒಂದು ಅನುದಾನ, ಒಂದು ಪ್ಯಾಕೇಜ್ ನಿಮ್ಮ ಕಡೆಯಿಂದ ಒಂದು ಏನೋ ಗೆಸ್ಟ್ ಆಗಿ ಕಳಿಸ್ತಿರಲ್ಲ, ತಿಂಗಳ ಒಂದು 1000 ರೂಪಾಯಿ 2000 ರೂಪಾಯಿ ನಿಮ್ಮ ಪಂಚಾಯತ್ ಕಡೆಯಿಂದ ನೀವು ಸ್ಪೆಂಡ್ ಮಾಡಿದ್ರೆ ತೊಂದರೆ ಆಗೋದಿಲ್ಲ. ಆಮೇಲೆ ಈಗಂತೂ ಮಳೆಗಾಲ ಜಾಸ್ತಿ ಆಗಿಲ್ಲ, ನೀರಿನ ಸಮಸ್ಯೆ ಭಾಳಷ್ಟು ಆಗ್ತಾ ಇಲ್ಲ ರೈತರಿಗೆ, ಅದನ್ನು ತಾವು ಪರಿಗಣಿಸಬೇಕು. ಯಾರಿಗಾದ್ರೂ ಒಂಚೂರು ಯಾವಾಗಂತೂ ಮಳೆ ಬರ್ತಕ್ಕಂಥ ಆಗುದಿಲ್ಲ, ನಮ್ಮ ಗ್ರಾಮ ಪಂಚಾಯತ್ ಕಡೆಯಿಂದ ಏನಾದರೂ ಮಾಹಿತಿ ಇತ್ತು ಅಂದ್ರೆ ಅವ್ರಿಗೆ ತಿಳಿಸ್ಬೇಕು, ಯಾವ ರೀತಿ ಇದು ಮಾಡ್ಬೇಕಂತಕ್ಕಂಥ ಒಂದು ಸಭೆ ಕರೀರಿ. ಅದೇನು ಗ್ರಾಮ ಸಭೆ ಅಂತಲ್ಲ, ವೈಯಕ್ತಿಕವಾಗಿ ಗಣ್ಯರು ಯಾರು ರೈತರು ಇರ್ಬೋದು, ಎಜುಕೇಶನ್ ಮಾಡೋರು ಯುವಕರು ಅಂತವ್ರಿಗೆಲ್ಲ ಒಂದು ಮೀಟಿಂಗ್ ಮಾಡಬೇಕು. ಮೀಟಿಂಗ್ ಕಳಿಸಿ ಅವ್ರಿಗೆ ಏನದು ನಾವು ಗುಣಂಕುಷವಾಗಿ ಅಧ್ಯಯನ ಮಾಡಬೇಕು. ಅದೇನಾದ್ರು ಕಂಪ್ಲೀಟ್ ಆಗ್ತಿತ್ತು ಅಂದ್ರೆ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ, ನಾವು ಏನಾದರೂ ಸಪೋರ್ಟ್ ಮಾಡ್ತೀವಿ. ಇವನ್ ಎಮ್ ಎಲ್ ಎ ಆಗಿರ್ಬೋದು, ಎಂ ಪಿ ಆಗಿರ್ಬೋದು, ಇವನ್ ಎಂ ಪಿ ಅವರು ಸಹ ಇಂಟ್ರೆಸ್ಟೆಡ್ ಇದ್ದಾರೆ ಕೆಲವೊಂದು ಕಡೆ, ನಾವು ಅವ್ರಿಗೆ ಗಮನ ತರಂಗಿಲ್ಲ ಸಮಸ್ಯೆ ಏನಂತ. ಸೊ ಇಷ್ಟೆಲ್ಲ ಹೇಳಿ ಇವತ್ತು ಬರೀ ಸ್ವಾತಂತ್ರ್ಯ ದಿನಾಚರಣೆ ಅಂತಂದ್ರೆ ನಮಗೇನು 1947ರಲ್ಲಿ ಇಂಡಿಪೆಂಡೆನ್ಸ್ ಬಂದಿದೆಯಲ್ಲ, ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕರ್ನಾಟಕದ ವೀರ ಮತ್ತು ಅವರ ಯುದ್ಧ ಚಾತುರ್ಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಇಡೀ ಬ್ರಿಟಿಷರ ವಿರುದ್ಧ ಓಡಿರ್ತಕ್ಕಂಥ ವ್ಯಕ್ತಿ, ಇವತ್ತು ನಾವು ಅವ್ರಿಗೆ ಸಂಗೊಳ್ಳಿ ರಾಯಣ್ಣ ದಿನಾಚರಣೆಯ ಅಂಗವಾಗಿಯೂ ಸಹ ಎಲ್ಲರಿಗೂ ಶುಭಾಶಯಗಳು ಹೇಳುತ್ತಾ, ನಮ್ಮ ದೇಶ ಬಹಳಷ್ಟು ಸಮೃದ್ಧಿಯಾಗಿದೆ, ನಾವು ಅದೇ ರೀತಿ ಆಗಿರಬೇಕು. ಯಾವಾಗ ನಿಮ್ಮ ಮಕ್ಕಳು ಮುದ್ದು ಮಕ್ಕಳು ಇದ್ದೀರಲ್ಲ, ನಿಮ್ಮ ತಂದೆ ತಾಯಿ ಅವ್ರು ಯಾವ ರೀತಿ ಡ್ರೀಮ್ಸ್ ಇದಾವೆ ಅದನ್ನ ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕು. ಎಲ್ಲ ಪೋಷಕರೇ ನಾವು ಒಂದು ಮಾತು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಈ ಸಣ್ಣ ವಯಸ್ಸಲ್ಲಿ ಕೂಲಿ ಕಳಿಸ್ಬೇಡ್ರಿ, ಶಾಲೆಗೆ ಕಳಿಸ್ರಿ. ನೀವು ಅನ್ನ ಕಾರ್ಬಿಟ್ಟು ತಿನ್ರಿ ಪರವಾಗಿಲ್ಲ, ಆ ಮಕ್ಕಳಿಗೆ ಮಾತ್ರ ಶಾಲೆ ಕಳಿಸ್ರಿ. ಅವರ ಶಾಲೆ ಟೈಮ್ ಬಿಡಬೇಡ್ರಿ, 18 ವರ್ಷಕ್ಕೆ ನಾವು ಓದಿಸ್ರಿ. ಆಮೇಲೆ ಅವರೇ ತಾವು ಪಿಕಪ್ ಆಗ್ತಾರೆ. ಎಷ್ಟೋ ಜನ ಬೇರೆ ಬೇರೆ ಸಿಟಿಯಲ್ಲಿ ಉದ್ಯೋಗದಲ್ಲಿದ್ದಾರೆ, ಸರ್ಕಾರಿ ನೌಕರದಲ್ಲಿದ್ದಾರೆ. ನಮ್ಮ ಮಕ್ಕಳು ಇಲ್ಲೇ ಇರ್ಬೇಕಾ? ಇದೇ ಟಮ್ಟಮ್ ಹತ್ಕೊಂಡು ಬೇರೆ ಓದೋದನ್ನ ಕೆಲಸ ಮಾಡ್ಬೇಕಾ? ನಾವು ಮಾಡಿದ್ದು ಸಾಕು, ನಮ್ಮ ಮಕ್ಕಳು ಮಾಡ್ಬಾರ್ದು. ಅದು ಪೋಷಕರು ಫಸ್ಟ್ ತಿಳ್ಕೋಬೇಕು. ತಾವು ಶಾಲೆಯಲ್ಲಿ ಹೋಮ್ವರ್ಕ್ ಕೊಡ್ತಾರಂತ ತಾವು ಸಪೋರ್ಟ್ ಮಾಡ್ಬೇಕು ಟೀಚರ್ಸ್ಗೆ. ಟೀಚರ್ಸ್ ಯಾರನ್ನು ಹೊಡೆದ್ರೆ ಯಾರು ಟೀಚರ್ಸ್ ಹೋಗಿ ಅಪೋಸ್ ಮಾಡ್ಬೇಡ್ರಿ, ಅವ್ರು ನಿಮ್ಮ ಮಕ್ಕಳು ತಿದ್ದುತ್ತಾರೆ, ಅದನ್ನ ನೀವು ಪರಿಗಣಿಸ್ಬೇಕು. ಇಲ್ಲ ಹೋಗಿ ಮಾಸ್ತರ್ ಎದು ಕೊಡ್ದಪ್ಪ ನೀ ಹಂಗಂತ ಅನ್ಬಾರ್ದು. ಹಂಗಂದ್ರೆ ನಿಮ್ಮ ಮಕ್ಕಳು ಓದೋದಿಲ್ಲ, ಅವ್ರಿಗೆ ಲಾಡ್ ಆಗುತ್ತೆ. ಇಲ್ಲಾಂದ್ರೆ ಆ ಮಕ್ಕಳು IAS ಆಫೀಸರ್ ಆಗೋದಿಲ್ಲ, KS ಆಫೀಸರ್ ಆಗೋದಿಲ್ಲ, ತಹಸೀಲ್ದಾರ್ ಆಗೋದಿಲ್ಲ, ನಮ್ಮ ಸಾವಿರ PDO ಆಗೋದಿಲ್ಲ. ವೆಂಕಟೇಶ್ ಸರ್ ಅವ್ರು ವೆಂಕಟೇಶ್ ಮತ್ತು ಅವ್ರ ಮೇಡಮ್ ಅವರು ಮತ್ತು ಇವ್ರು ಟೀಚರ್ಸ್ ತರ ಅವ್ರ ಮಕ್ಕಳು ಟೀಚರ್ಸು ಆಗೋದಿಲ್ಲ, ಡಾಕ್ಟರ್ಸ್ ಆಗೋದಿಲ್ಲ, ಇಂಜಿನಿಯರ್ಸ್ ಆಗೋದಿಲ್ಲ. ನೀವು ಅವ್ರನ್ನ ಬಿಟ್ಬಿಡಿ, ಅವ್ರು ಏನಂತ ಬಂದು ಜೀವ ತೆಗಿಯಂಗಿಲ್ಲ. ಮಕ್ಕಳಿಗೆ ಯಾವಾಗ ನಾವೊಂದು ಮಾತು ಹೇಳ್ತೀವಿ, ಚಡಿ ಚಮ ಚಮ ವಿದ್ಯೆ ಗಮ ಗಮ ಅಂತೇಳಿ, ಅವ್ರ ಕೈ ಬಿಟ್ಬಿಡ್ರಿ. ಅವ್ರು ಎಲ್ಲ ಶೇಪ್ ಮಾಡ್ತಾರೆ. ನಿಮ್ಮ ಹತ್ರ ಇರ್ತಕ್ಕಂಥ ಮಗು ಬರೀ ಕಲ್ಲಿದ್ದಪ್ಪೆ, ಅವ್ರನ್ನ ಕೆತ್ತಿ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಉಳಿದಿದೆ, ಅವ್ರು ಮಾಡ್ತಾರೆ. ತಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಗೆಲ್ಲರೂ ನಮಸ್ಕರಿಸುತ್ತಾ, ಜೈ ಭಾರತ್, ಜೈ ಕರ್ನಾಟಕ. ಹಲೋ ಇಂಗ್ಲೀಷ್ చెప్పొచ్చు ఏమైంది సరే సరే ರಾಷ್ಟ್ರೀಯ ಮಾట్లాಡಿದ అందరికి అర్థం కావాలి. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸುಮಾರು 79 ವರ್ಷಗಳು ಕಳೆದು ಹೋದವು. ಆದರೂ ಕೂಡ ಭಾರತ ದೇಶದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಮುಖ್ಯವಾಗಿ ಹೇಳೋದಾದರೆ ಭಾರತ ದೇಶದಲ್ಲಿ ಅನಕ್ಷರತೆ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಅದರಲ್ಲಿ ಕರ್ನಾಟಕದ ಈಗ ಭಾರತ ದೇಶದಲ್ಲಿ ಡ್ರಾಪ್ ಔಟ್ ಅಂದರೆ ನಾವು ಒಂದು ಮಗು 1ನೇ ಕ್ಲಾಸಲ್ಲಿ ಅಡ್ಮಿಷನ್ ಆಗುವಂಥ ಮಗು
10ನೇ ಕ್ಲಾಸ್ ಹೋಗ್ತಿಲ್ಲ. ನಂಬರ್ 1 ಕರ್ನಾಟಕ ನಂಬರ್ 1 ಆಗಿದೆ. ಬಿಹಾರ ಹಿಂದುಳಿದ ರಾಜ್ಯ ಅಂತ ಹೇಳ್ತಾ ಇದ್ರು. ಆ ಬಿಹಾರ ರಾಜ್ಯವನ್ನು ಹಿಂದಿಕ್ಕಿ ಕರ್ನಾಟಕ ಏನಾಗ್ತದೆ, ಮಕ್ಕಳು ಒಂದು 100 ಮಕ್ಕಳು ಅಡ್ಮಿಷನ್ ಆದರೆ 40-30 ಹುಡುಗರು 10ನೇ ಕ್ಲಾಸ್ ಹೋಗ್ತದೆ. 70 ಮಕ್ಕಳು 7ನೇ ಕ್ಲಾಸಲ್ಲಿ 8ನೇ ಕ್ಲಾಸಲ್ಲೇ ಮನೆಗೆ ಉಳಿಯಕತ್ತವು. ಇದು ಬಹಳ ಗಂಭೀರ ಸಮಸ್ಯೆ ಇದು. ಯಾಕಂದ್ರೆ ಒಂದು ಮಗು ಒಂದು ಮನೆಯಲ್ಲಿ ಒಂದು ಏನಪ್ಪ ಎಜುಕೇಟ್ ಆಗಿರೋದು ಅದು ಕ್ವಶನ್ ಮಾಡ್ತದೆ ಯಾರಿಗೇ ಆಗಲಿ. ನಮ್ಮ ಹಕ್ಕುಗಳ ಬಗ್ಗೆ ಕೇಳ್ತದ. ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳು ಕೊಟ್ಟಿದ್ದು 6. ಇವೆಲ್ಲ ತಿಳ್ಕೋಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಮಗು ಒಂದು ಆಗಲಿ ಪ್ರತಿಯೊಬ್ಬರು ಕೂಡ ಓದಿರ್ಬೇಕು. ಓದಿದಾಗ ಮಾತ್ರ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಎಲ್ಲವೂ ಕೂಡ ಬದಲಾವಣೆ ಆಗ್ತದ. ಒಂದು ಎಜುಕೇಶನ್ ಇಂದ ಮಾತ್ರ ನಿಮ್ಮ ಜೀವನ ಬದಲಾಗಬೇಕಾದ್ರೆ ಒಂದು ಎಜುಕೇಶನ್ ಇಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ಯಾಕಂದ್ರೆ ಕರ್ನಾಟಕದಲ್ಲಿ ಡ್ರಾಪ್ ಔಟ್ಸ್ ಆಗ್ತದವ ನಿಮ್ಮ ಪೋಷಕರಲ್ಲಿ ದಯವಿಟ್ಟು ಕೇಳಕಂತೀನಿ, ನಿಮ್ಮ ಮಗುವನ್ನ ದಿನಾಲೂ ಶಾಲೆ ಕಳಿಸ್ತಾರೆ. ಏನ್ ಮಾಡ್ತಾರ, 2 ದಿನ ಕಳ್ಸೋದು, 5 ದಿನ ಶಾಲೆ ಬಂದ್ ಮಾಡ್ತಾರ. ನಮ್ಮಲ್ಲಿ 130 ಅಡ್ಮಿಷನ್ ಇದಾವೆ ಶಾಲೆಯಲ್ಲಿ. 20-30 ಜನ ಶಾಲೆಗೆ ಬರ್ತಾರೆ ನಮ್ಮ ಶಾಲೆಗೆ. ಒಂದೊಂದ್ ದಿನ ಏನೋ ಸಣ್ಣ ಜಾತ್ರೆ ಹಬ್ಬ ಇತ್ತಂದ್ರೆ ಆಯ್ತು, 20-30 ಬರ್ತಾವ ಶಾಲೆಯಲ್ಲಿ. ರಜೆ ಇದ್ದಾಗ ಮಾತ್ರ ಶಾಲೆಗೆ ಬರೋದು ಬೇಡ, ಮಕ್ಕಳು ಮನೆಗೆ ಇರ್ತಾರೆ. ರಜೆ ಇಲ್ಲಾಂದ್ರೆ ಕಂಪಲ್ಸರಿ ಎಲ್ಲರೂ ಮಕ್ಕಳನ್ನ ಶಾಲೆ ಕಳಿಸ್ಬೇಕು. ನಮ್ಮ ದೇಶದ ಒಂದು ಮುಖ್ಯವಾದ ಸಮಸ್ಯೆ ಒಂದು ಇದು ಎಜುಕೇಶನು. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಂಡ್ರೆ ಮಕ್ಕಳನ್ನ ಓದಿಸ್ರಿ, ಬರೆಸ್ರಿ. 10ನೇ ಕ್ಲಾಸ್ ಕಂಪಲ್ಸರಿ ಶಾಲೆ ಕಳಿಸ್ಬೇಕು. ಅದ್ರ ಜೊತೆಗೆ ಬಾಲ್ಯ ವಿವಾಹ ನಮ್ಮೂರಲ್ಲಿ ನೋಡ್ತಾ ಇದ್ವಿ, ಬಹಳ ಗಂಭೀರ ಸಮಸ್ಯೆ ಇದು. 9ನೇ ಕ್ಲಾಸ್ 8ನೇ ಕ್ಲಾಸ್ ಮುಗಿದ ತಕ್ಷಣ ನಾವು ಗಣತಿಗೆ ಹೋದಾಗ ನಾವು ಏನ್ ಮಾಡ್ಕೋಬೇಕು, ಬರೀಬೇಕಾದ್ರೆ ಆ ಮಗು ಮದುವೆ ಆಗಿಲ್ಲ, 18 ವರ್ಷ ತುಂಬಿಲ್ಲ, ಮದುವೆ ಆಗ್ಬಿಟ್ಟದ. ನಾವ್ ಏನ್ ಬರ್ಕೋಬೇಕು, ಮದುವೆ ಆಗಿದ್ರೆ ಕೇಸ್ ಆಗ್ತಾವ. ಇನ್ನು ಮದುವೆ ಆಗಿಲ್ಲ ಈ ಹುಡುಗಿ ಅಂತ ನಾವು ಬರ್ಕೊಂಡಿದ್ದಾನ. ಮಗು 18 ವರ್ಷ ತುಂಬಲಿ, ಮದುವೆ 18 ವರ್ಷ ಆದ್ಮೇಲೆ ಮದುವೆ ಮಾಡ್ರಿ. ಈಗ ಸಾಕಷ್ಟು ನಮ್ಮಲ್ಲಿ 7ನೇ ಕ್ಲಾಸ್ ಮುಗಿದು ನಾವು ಮದುವೆ 7ನೇ ಕ್ಲಾಸ್ ಮುಗಿಯಲ್ಲ, ಇದು ಮುಗಿದೇ ಇಲ್ಲ, ಹುಡುಗಿಗೂ ಮದುವೆ ಮಾಡ್ತಾರೆ. ಅಂದ್ರೆ 7ನೇ ಕ್ಲಾಸ್ ಹುಡುಗಿ ಅಂದ್ರೆ 13 ವರ್ಷಕ್ಕೆ ಮದುವೆ ಮಾಡಕತ್ತಾರ ನಮ್ಮೂರಲ್ಲಿ. ಇಂಥ ಸಮಸ್ಯೆ, ಗಂಭೀರ ಸಮಸ್ಯೆಗಳ ನಮ್ಮ ಸಮಸ್ಯೆಗಳನ್ನು ತಿಳ್ಕೋಬೇಕು ಅಂತ ಹೇಳಿ ನಾನು 2 ಮಾತನ್ನು ಮುಗಿಸಿದ್ದೆ. ನಮ್ಮಲ್ಲಿ ಒಂದು ಬಹಳ ಮಹತ್ವದ ವಿಷಯವನ್ನು ಯಾರೇ ಆಗಲಿ 2 ನಿಮಿಷಪ್ಪ. ಇದು ಈಗ ನಾವೇನು ಅಂತೀವಲ್ಲ, ಏನು 13 ವರ್ಷ 14 ವರ್ಷದ ಮಗು ಏನಾದರೂ ಆಯಿತು ಅಂತಂದ್ರೆ FIR ಆಗೋದು ಖಂಡಿತ. ನಾನು ಗಮನಕ್ಕೆ ಬಂದರೆ ದಯವಿಟ್ಟು ಯಾರೇ ಇರಲಿ, ನಿಮ್ಮ ಹೆಸರನ್ನು ಕೂಡ ಯಾರೂ ನಾನು ಪ್ರಸ್ತಾಪಿಸಲ್ಲ. ದಯವಿಟ್ಟು ನನ್ನ ನಂಬರಿಗೆ ಫೋನ್ ಖಂಡಿತವಾಗಿ ನಿಲ್ಲಿಸಲೇಬೇಕು. ಯಾಕಂದ್ರೆ ನೀವೇನು ಅನ್ಕೊಂತೀರಿ ಅಂದರೆ ನಮ್ಮ ವಿಡಿಯೋ ಆಗಲಿ ಇನ್ನೊಬ್ಬರ ಇದೇನಪ್ಪ ಲಗ್ನ ಆಗೋದು ನಿಲ್ಲಿಸ್ತಾರ ಅಂತ ಅಂದ್ಕೋಬೇಡ್ರಿ. ಅದರಲ್ಲಿಂತ ಮಹಾ ಅಪರಾಧ ಇದೆ. ಮಹಾ ಅಪರಾಧ ಅನ್ನೋದಕ್ಕಿಂತ ಭಾಳಷ್ಟು ಕುಟುಂಬನೇ ನಾಶ ಆಗ್ತದೆ. ಹೆಂಗಾಗ್ತದೆ ಅಂತ ಒಂದು ಉದಾಹರಣೆ, ಯಾಕಂದ್ರೆ ಇದು ಒಂದು ಸಂದರ್ಭ, ಎಲ್ಲಷ್ಟು ಜನ ಇದ್ದೀರಿ, ತಪ್ಪು ತಿಳ್ಕೊಬೇಡ್ರಿ. ಒಂದು 13 ವರ್ಷದ ಹುಡುಗಿ ಏನಾದರೂ ಗರ್ಭಿಣಿ ಆದರೆ ಅವಳಲ್ಲಿ ಮಾನಸಿಕ ಸ್ಥಿತಿ ಇರೋದಿಲ್ಲ. ಮಾನಸಿಕ ಸ್ಥಿತಿ ಪ್ರೌಢಾವಸ್ಥೆಗೆ ಬಂದಿರೋಲ್ಲ, ದೈಹಿಕವಾಗಿ ಬಂದಿರಬಹುದು. ಆದರೆ ಮಾನಸಿಕ ಸ್ಥಿತಿ ಇಲ್ಲಿಂದ ತೊಳಲಾಡ್ತಾಳೆ. ಮತ್ತೆ ಅವರಿಂದ ಕುಡಿತಕ್ಕೆ ಒಳಗಾಗ ಚಾನ್ಸಸ್ ಇರ್ತದೆ. ಮತ್ತು ಜೊತೆಗೆ ಆ ಮಗು ಆಡುವ ಮಗು 18 ವರ್ಷ ತನ್ನ ಮಗುವೆ. 16 ವರ್ಷ ನಾವು ಕಾರ್ಮಿಕ ಇಲಾಖೆ ಅದೆಲ್ಲ ಲೆಕ್ಕ ಹಾಕಿದ್ರೆ 16 ವರ್ಷ ತನ್ನ ಮಗುವೆ. ಆದರೆ ಯಾವುದೇ ಕಾರಣಕ್ಕೂ 18 ವರ್ಷ ಹೆಣ್ಣಿಗೆ 21 ವರ್ಷ ಗಂಡಿಗೆ ತುಂಬಿ ಮಾತ್ರ ಎಲಿಜಿಬಲ್. ಸರ್ಕಾರದ ಆದೇಶ. ಆದ್ರೆ ಸರ್ಕಾರ ಆದೇಶ ಅಂದ್ಕೊಂಡ್ಬೇಡ್ರಿ, ನಿಮ್ಮ ಆದೇಶ ಅಂತ ಅಂದ್ಕೊಳ್ರಿ. ನಿಮ್ಮ ರಕ್ಷಣೆಗಾಗಿ ಇರತಕ್ಕಂಥ ಒಂದು ಕಾನೂನು ಅಂತ ತಿಳ್ಕೊಳ್ಳಿ. ಯಾರು ಅನ್ಯತಾ ಭಾವಿಸಬಾರ್ದು. ಪ್ರತಿಯೊಬ್ಬರು ಬಾಧ್ಯತೆ. ಈಗ ಸರ್ ಹೇಳಿದ್ರು ನಾವು ಬರ್ಕೋಬೇಡಿ. ನನಗೆ ಕೇಳಿದ್ರೆ ನೀವು ಕೇಳಿದ್ರೆ ಒಬ್ಬ ಸರ್ಕಾರನಾಗಿ ನಮ್ಮ ತಪ್ಪು. ಅದೇ ಮುಂಚಿಡುತ್ತಿರೋದ್ರಿಂದ ದಯವಿಟ್ಟು ಒಬ್ಬರಿಗೆ ಶಿಕ್ಷೆ ಆಗಲಿ, ಏನು ಬಿಡೋದಿಲ್ಲ. ಆದ್ರೆ ನಾನು ಅನ್ನೋದಷ್ಟೇ ಶಿಕ್ಷೆಗೆ ಒಳಗಾಗಬೇಡ್ರಿ ಮುಂಚಿತವಾಗಿ. ಯಾಕಂದ್ರೆ ಈಗ ಹೇಳಿದ್ರು ಇನ್ನೇನ್ ಮಾಡ್ತಪ್ಪ, ಗರ್ಭಿಣಿ ಆದ್ರೂ ಸಹಿತ ಕೇಸ್ ಆಗ್ತದೆ, ಕೇಸ್ ಬುಕ್ ಆಗ್ತಾ ಇದಾವೆ. ಯಾಕಂದ್ರೆ ನೀವು ತಾಯಿ ಕಾರ್ಡ್ಗೋಸ್ಕರ ಹೋಗ್ಲೇಬೇಕು. ತಾಯಿ ಕಾರ್ಡ್ ಹೋದಾಗ ಆಧಾರ್ ಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ. ಆ ಆಧಾರ್ ಕಾರ್ಡ್ ಮೊದಲು ಚೇಂಜ್ ಮಾಡ್ಲಿಕ್ಕಿತ್ತು, ಈಗ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಲಿಕ್ಕೆ ಅಷ್ಟು ಸರಳ ಇಲ್ಲ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ನಡೀತೀವ ಅಂತ ಹಂಗೆ ನೀವೇನಾದ್ರೂ ಅಂದ್ಕೊಂಡಿದ್ರೆ ಖಂಡಿತವಾಗಿ ಮಗು ಆದ್ಮೇಲೆ ಕೂಡ ಸಿಗ್ತೀರಿ. ಅದಕ್ಕೆ ನಿಮ್ಮ ಮಗುನ ಅದರ ಪರಿಣಾಮವನ್ನು ಹೇಳ್ತೀನಿ ಒಂದು 5 ನಿಮಿಷ. ಆದ್ರೆ ಅದಕ್ಕೆ ಏನ್ ಶಿಕ್ಷೆ ಇದೆ ಅಂತನೂ ಹೇಳೋಣ. ಯಾಕಂದ್ರೆ ಒಂದು ಭಯನೂ ಇರ್ಬೇಕು. ತಂದೆ ತಾಯಿ ಒಳಗಾಗ್ತಾರೆ, ಆ ಮಗು ಕೂಡ
18 ವರ್ಷ ತುಂಬುವವರೆಗೂ ಕಷ್ಟ. ಮತ್ತು ಎಲ್ಲ ಅಧಿಕಾರಿಗಳು ವರ್ಗಕ್ಕೂ ಯಾಕೆ ನೋಡಲಿಲ್ಲ ಏನಂತ ಅಂತಾರೆ. ಪ್ರತಿಯೊಬ್ಬ ಮಾಜಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, SDMC ಸದಸ್ಯರು, SDMC ಅಧ್ಯಕ್ಷರು, ಟೀಚರ್ಸು, ಅಂಗನವಾಡಿ ಟೀಚರ್ಸು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರೂ ಹೊಣೆಗಾರರು. ಹೈಸ್ಕೂಲ್ ಟೀಚರು ತಂದಿದ್ದಾರೆ. ಅಂದರೆ ಒಬ್ರದಿಬ್ರು ತಪ್ಪಂತ ಅನ್ಕೋಬೇಡ್ರಿ, ಏನೋ ತಿಳಿದಿರೋದಿಲ್ಲ ಅವ್ರಿಗೆ ತಿಳಿಸಿ ಹೇಳಬೇಕು. ನನಗೆ ಸಂಬಂಧ ಇಲ್ಲ ಅನ್ನೋದು ಬೇಡ. ದಯವಿಟ್ಟು ಇದರಲ್ಲಿ ಭಾಳ ಜಾಗೃತಿ ಆಗಿರಬೇಕು. ನಾವು ಯಾವುದೋ ಇಷ್ಟು ದಿನ ನಡೀತು ನಾವಂತೀರ ಗಂಡ ಹೆಂಡತಿ ಮದುವೆ ಆಯಿತು ಅಂತಂದರೆ ಆ ಅಮ್ಮ ಗರ್ಭಿಣಿ ಅಂತೂ ಆಗಿ ಅಂತಾಳ. ಬೇಕಾದ್ರೆ ಅವ್ರು ದೈವಿಕ 5 ವರ್ಷ 6 ವರ್ಷ 8 ವರ್ಷ ಮಕ್ಕಳಾಗ್ಲಿಲ್ಲ ಅಂದ್ರೆ ತಪ್ಪಿಗೆ ಹೊರತು ನೀವು ಮದುವೆ ಆದ್ರೂ ಸಹಿತ ಮದುವೆ ಆಗೋ ಟೈಮ್ನಾಗ ಗೊತ್ತಿಲ್ಲ ಎಲ್ಲೋ ಹೋಗಿ ಮಾಡ್ಕೊಂಡು ಬಂದಿದೆ ಅಂದ್ರೂ ಸಹಿತ ಸಿಗ್ಬಿಡ್ತಾ ಇದ್ದೀರಿ. FIR ಮಾಡೋದಂತೂ ಖಂಡಿತ. ಅದನ್ನು ಸ್ಪಷ್ಟವಾಗಿ ನೀವು ಕೂಡ ಸುತ್ತಮುತ್ತಲವರಿಗೆ ಹೇಳ್ಬೇಕಂತ ನಮ್ಮಲ್ಲಿ ಗ್ರಾಮ ಪಂಚಾಯತಿಯಿಂದ ಬಿಡ್ಕೊಳ್ತೇನೆ. ಯಾಕನ್ನು ಅಂತಂದ್ರೆ ಆ ಮಗುವಿಗೆ ಆರೋಗ್ಯ ಪರಿಣಾಮ ಬೀರ್ತದೆ. ತಾಯಿ ಮರಣ 1000ಕ್ಕೆ ಎಷ್ಟಾಗ್ತಾ ಇದೆ ಗೊತ್ತಿದೆಯಲ್ಲಪ್ಪ? ಟೀಚರ್ಸ್ ತಾಯಿ ಮರಣ ಮತ್ತು ಶಿಶು ಮರಣ ಎಷ್ಟಾಗ್ತಾ ಇದೆ ನಮ್ಮಲ್ಲಿ? ಅಲ್ಲ ಟೀಚರ್ಸ್ ಎಷ್ಟಾಗ್ತಾ ಇದೆ ಸರ್? ಏನಾದ್ರು ಇದೆಯಾ? ಗೊತ್ತಿರಲೇಬೇಕು ಸರ್. ಶೇಕಡ 30 ಎಷ್ಟಾಗ್ತದೆ ಅಂತ ನಾನು ಜನ ವಾಣಿಜ್ಯರು ಅಧಿಕಾರಕ್ಕೆ ಮರಣ ಹೋಗ್ತಾ ಇದ್ದಾರೆ. 2ರಷ್ಟು ಮಕ್ಕಳು ಮರಣ ಹೋಗ್ತಾ ಇದ್ದಾರೆ. ಅಲ್ಲ ನಂಬರ್ 1 ಅನ್ನೋದಿಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ ಅದ್ರದ್ದು. 1600 ಮೊನ್ನೆ ಪೇಪರ್ನಲ್ಲಿ ಬಂತು. 16,000 ನಾಪತ್ತೆ. ಅಂದರೆ ನಾವು ರಿಪೋರ್ಟ್ ಅಂತೀವಲ್ಲ, ಆ ರಿಪೋರ್ಟ್ನಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ. ಏನೋ ತೋರಿಸಿಲ್ಲ, ಎಲ್ಲ ರೈಟ್, ಯಾವ ಸತ್ತಿಲ್ಲ, ಯಾವ ಅದಿಲ್ಲ. ಮತ್ತು ಗರ್ಭಧರಿಸಿದ್ವು ಅದಿಲ್ಲ ಎಕಡೆ ಹೋಗುವ ಅಂತ ಬಂತು. ಆದರೆ 16,000ಕ್ಕೆ 16,000 ಇದಾಗಿರಲ್ಲ, ಬೇರೆ ಬೇರೆ ಆಗಿರ್ತದೆ, ಅದು ಬೇರೆ. ಆ ರಿಪೋರ್ಟಿಗೆ ನಾವು ಏನೂ ಆಗಿಲ್ಲ ಇತ್ತು ಹೇಳಿದಾಗ ಅದು ಏನು ಬರ್ತದೆ. ಮಿಸ್ಟೇಕ್ ಆಗ್ತದೆ ಅಂದ್ರೆ ಇದರಲ್ಲೇ ನಾವು ಅನೇಕ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ವಿಡಿಯೋಗ್ರಾಫರ್ ಇದು ಏನಾಗ್ತದೆ ಅಂದ್ರೆ ಶಿಶು ಮರಣ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ದಯವಿಟ್ಟು ಇದನ್ನ ಅನ್ಯತಾ ಭಾವಿಸಬಾರ್ದು. ಶಿಶು ಮರಣ ತಾಯಿ ಮರಣ 1,000 ಆಯಿತು ಅಂದ್ರೆ ಅಥವಾ 100 ಜನ ಬಾಣತಿಯಲ್ಲಿ ಕೇಳಿದ್ದಾರೆ ಅಂತಂದ್ರೆ ಆ 100 ಜನರಲ್ಲಿ 70ರಿಂದ 80% ಬಾಲ್ಯ ವಿವಾಹ ಆದಂತ ತಾಯಿನೇ ತೀರಿಕೊಳ್ತಾ ಇದ್ದಾಳೆ. ಕಾರಣ ತನ್ನ ದೇಹ ಇನ್ನ ಸ್ಪಂದಿಸಿರೋದಿಲ್ಲ. ಅದೇ ರೀತಿಯಾಗಿ ಮಗು ಶಿಶು ಮರಣ ಯಾಕಾಗ್ತದೆ ಅಂದ್ರೆ ಚಿಕ್ಕಂದಿಲ್ಲ ಆಗಿರೋದ್ರಿಂದ ದೇಹ ಸ್ವಲ್ಪ ಬೇಸರ ಅನಿಸ್ತಾರೆ. ಯಾಕಂದ್ರೆ ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ತೀನಿ, ನಿಮ್ಮನ್ನು ಸುತ್ತಮುತ್ತ ಹೇಳಿ. ಇದು ಬರೀ ನಾವು ಬಾಲ್ಯ ವಿವಾಹ ತಡೆಗಟ್ಟುವ ಉದ್ದೇಶ ಅಲ್ಲ. ಆರ್ಥಿಕ ಪರಿಸ್ಥಿತಿ ಹಿಂಜರಿತದೆ. ಪಾಪ ಇದಾವೆ ಅಂತಾಳೆ ಗಂಡ ಒಂದು ಮಗು ಹುಟ್ಟಿತ್ತು, ತಾಯಿ ಸತ್ತು ಅಂದ್ರೆ ಆ ಮಗು ಪರಿಸ್ಥಿತಿ ಕಡಿವಂಡ ಬೆಳೆಯೋ ತನಕ ಮಗು ಜೊತೆಗೆ ತಾಯಿ ಅದಿದಾದ್ರು ಅಂದ್ರೆ ಮಗು ಅದಿದಾಯ್ತು ಅಂದ್ರೆ ಮಗು ನನ್ನ ಮಗಳು ಇವೆಲ್ಲ ಬಹಳಷ್ಟು ಅಚಾನಕ್ ಮಗು ಲಕ್ಷಾನ ಗಂಟೆ ಹಾಕ್ಬೇಕಾಗ್ತದೆ. ಆದ ಕಾರಣ ದಯವಿಟ್ಟು SC/ST ಜನಾಂಗ, ಲಮಾಣಿ ಜನಾಂಗ ಒಂದು 50 ಇವತ್ತು ಬಾಲ್ಯ ವಿವಾಹ ನಮ್ಮ ಕರ್ನಾಟಕದಲ್ಲಿ ಕಂಡಿದ್ದಾವಂದ್ರೆ ಅದರಲ್ಲಿ 70ರಿಂದ 90% SC/ST ಮತ್ತು ತಾಂಡಗಳಲ್ಲಿ ಆಗ್ತಾ ಇದೆ. ಕಾರಣ ಏನು ಸಾರ್ ಹೇಳಿದ್ರು, ಎಲ್ಲದಕ್ಕೆ ಮತ್ತು ಶಿಕ್ಷಣ. ತಮ್ಮ ಮಕ್ಕಳನ್ನ ಶಿಕ್ಷಣ ಕಲಿಸ್ರಿ, ಎಲ್ಲ ಫ್ರೀ ಇದೆ. ನೀವೇನು ಅನ್ಕೊಂಡ್ರಿ ಪ್ರೈವೇಟ್ ಇಲ್ಲ ಸರ್ ನಾವು ದುಡ್ಡಿಲ್ಲ ಅದಿಲ್ಲ, ಯಾವ್ದು ಅನ್ಯತಾ ಭಾವಿಸಬಾರ್ದು. ಅಂಗಡಿವರೆಗೆ ಕೊಡ್ತೀವಿ, 1000 ಗಂಟೆ ಖರ್ಚು ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಅದ್ರ ಜೊತೆ ಬಟ್ಟೆ ಕೊಡ್ಸ್ಲಿಕ್ಕೆ ನೋಡ್ತೀವಿ. ಮೊಬೈಲ್ಗಳಿದ್ದಾವೆ ಪ್ರತಿಯೊಬ್ಬರಲ್ಲಿ. ಮಿನಿಮಮ್ 8ರಿಂದ 10,000 ಮೊಬೈಲ್ಗಳು 3 ಇದಾವೆ ಒಂದು ಕುಟುಂಬದಲ್ಲಿ. ಅಂದ್ರೆ ನಾವು ಯಾರು ಬಡತನದವರು ಅಲ್ಲ. ಆದ್ರೆ ಮನಸ್ಥಿತಿ ಚೇಂಜ್ ಆಗ್ಬೇಕು. ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಗೌರ್ಮೆಂಟ್ ಶಾಲೆಗಳ್ರಿ ಒಳ್ಳೆ ಟೀಚರ್ಸ್ ಇದಾರೆ. ಒಳ್ಳೆ ಕಾನ್ವೆಂಟ್ ಸ್ಕೂಲ್ಗೀಗ ಗೌರ್ಮೆಂಟ್ ಸ್ಕೂಲ್ಗೆ ಹೋಲಿಸಿರಿ. ನಾನು ಅಂತ ಟೀಚರ್ಸ್ ಎಲ್ಲಿದ್ದಾರೆ?
ಶಾಲೆಯಲ್ಲಿ ಇಲ್ಲ ನೀವು ತಪ್ಪು ತಿಳ್ಕೊಂತ ಇದ್ದೀರಿ ಅಲ್ಲಿ ಟೀಚರ್ಸ್ಗಳನ್ನ ಸರಿಯಾಗಿ ಕಲ್ತಗೊಂಡ್ರು ಅಲ್ಲ ಕೇಳ್ರಪ್ಪ ಪೂರ್ತಿ ಕೇಳಿದ್ರೆ ಅಲ್ಲಿ ಏನ್ ನಿಮ್ಗೆ ಗೊತ್ತಿಲ್ಲ